ಏನು ಮಾಡೋದು? ಈ ಆನಂದನ ಹೆಂಗಾದ್ರೂ ಮಾಡಿ ಆಟ ಆಡಿಸ್ಬೇಕು. ಅಳ್ಬೇಕು ಅವನು, ಹಂಗೆ ಮಾಡ್ತೀನಿ. ಈಗ ಹೆಂಗೋ ಒಳ್ಳೆ ಅವಕಾಶ ಸಿಕ್ಕಿದೆ. ಅವ್ರ ಮನೆಗೆ ಹೋಗೇ ಹೋಗ್ತೀವಿ ಮದುವೆಗೆ ಅಂತೇಳಿ. ಹೆಂಗೋ ನವೀನ್ ಮದುವೆ ಇದೆಯಲ್ಲ, ಅಲ್ಲೇ ಒಂದು 4-5 ದಿನ ಉಳ್ಕೋಬೇಕಾಗತ್ತೆ. ಆಗ ಸರಿಯಾದ ಸಮಯ ನೋಡಿಕೊಂಡು ಒಳ್ಳೆ ಅವಕಾಶ ಮಾಡಿಕೊಂಡು ಹೆಂಗಾದ್ರೂ ಮಾಡಿ ಇವರಿಬ್ಬರನ್ನ ಅಳಿಸ್ತೀನಿ, ಗಂಡ ಹೆಂಡ್ತಿನ. ಹೆಂಗೋ ಅವ್ನು ಆನಂದನ ಹೆಂಡ್ತಿ ನಮ್ಮ ಅತ್ತೆಗೆ ಇಷ್ಟ ಆಗಲ್ಲ, ಅವರಿಬ್ರಿಗೂ ಬರಂಗಿಲ್ಲ, ಅವು ಮುಂಗಿಸಿ ಥರ ಜಗಳ ಆಡ್ತಾರೆ. ಇದನ್ನೇ ಪ್ಲಸ್ ಪಾಯಿಂಟ್ ಇಟ್ಕೊಂಡು ನಾನು ಹೆಂಗೆ ಆಟ ಆಡಿಸ್ತೀನೋ ನೋಡ್ತಾ ಇರಿ ನೀವು. ಮೀನಾಕ್ಷಿ, ಆದಷ್ಟು ಬೇಗ ಮದುವೆ ಮಾಡಿ ಮುಗಿಸೋದು ಒಳ್ಳೇದು ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ಬೀಗರಿಗೆ ಫೋನ್ ಮಾಡಿ ಹೋಗ್ಬಿಡ್ರಿ ಇವತ್ತು ಶಾಪಿಂಗ್ಗೆ. ಏನನ್ನ ಇರ್ತಾವಲ್ಲ, ಅದೇ ಬಂಗಾರ, ಸೀರೆ ಅದೆಲ್ಲ ಕೊಂಡ್ಕೊಳ್ಳೋದಿರುತ್ತಲ್ಲ ಶಾಪಿಂಗು. ನಾನು ಅಂತೀನಿ ಇವತ್ತು ಹೋಗಿ ಬಂದುಬಿಡ್ರಿ. ಕೇಳಿ ನೋಡು ಅವ್ರಿಗೆ ಯಾವತ್ತು ಅನುಕೂಲ ಆಗುತ್ತೋ ಏನೋ. ಹೋಗಿ ಮುಗಿಸ್ಕೊಂಬಂದ್ಬಿಟ್ರೆ ಒಳ್ಳೇದಲ್ಲ, ಬೇಗ ಬೇಗ ಆಗಲಿ ಅಂತ. ಅಯ್ಯ ನಿಮ್ದೊಂದು ಅತ್ತಾಗ ನಿಂತ ಕಾಲ ಮೇಲೆ ಹೋಗ್ರಿ ಅಂತೀರಲ್ರಿ. ಇವತ್ತು ಹೆಂಗೆ ಹೋಗೋಕ್ಕಾಗುತ್ತೆ? ಇವತ್ತಿನ ಫೋನ್ ಮಾಡಿ ತಿಳಿಸ್ತೀನಿ, ಅವ್ರೇನಂತ ನೋಡೋಣ. ಇವತ್ತೇ ಇದ್ದಕ್ಕಿದ್ದಂಗೆ ಅಂದರೆ ಅವ್ರಿಗೂ ಏನಾದರೂ ಕೆಲಸ ಇರ್ತಾವಲ್ಲ, ಅದಕ್ಕೆ ಇವತ್ತು ತಿಳಿಸ್ತೀನಿ. ನಾಳೆ ಬೇಕಾದರೆ ಅವ್ರಿಗೆ ಅನುಕೂಲ ಆಯ್ತು ಅಂದರೆ ನಾಳೆ ಹೋಗಿ ಬಂದರೆ ಆಯಿತು. ಅವಸರ ಯಾಕಷ್ಟು? ಆಯ್ತಾಯ್ತು, ನೀನು ಸಿಟಿಗೆ ಬರಬೇಡ. ನಾನು ಹೇಳಂತ ಹೇಳ್ದೆ, ಅಂದರೆ ಬೇಗ ಬೇಗ ಎಲ್ಲ ಕೆಲಸ ಮುಗಿದೋಗ್ಲಿ ಅಂತ. ಆಯಿತು, ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೋ ಅವಾಗ ನೋಡ್ಕೊಂಡು ಹೋಗ್ರಿಪ್ಪ. ನಿಮ್ಮ ಹೆಣ್ಮಕ್ಳು ಕೆಲಸ ನಮ್ಗೆ ಹೆಂಗೆ ಗೊತ್ತಾಗಬೇಕು? ಆಯಿತು, ಹೇಳೋದಿತ್ತು ಹೇಳ್ದೆ ನಾನು. ಮತ್ತೆ ನಮ್ಮ ಪ್ರಿಯಾಂಕಾ ಏನು ಮಾಡ್ತಿದ್ದಾಳೆ, ಕಾಣಿಸ್ತಾನೆ ಇಲ್ಲ. ಆ ಎಮ್ಗೂ ಒಂದು ಮಾತು ಹೇಳ್ಬಿಡು ಮುಂಚೆನೆ. ಮತ್ತೆ ಆಮೇಲೆ ನಾಳೆ ಆಗಲ್ಲ ನಾಡ್ದಾಗಲ್ಲ ಅಂತ ಆ ಎಮ್ಮಂದೊಂದು ರಾಮಾಯಣ. ಅದಕ್ಕೆ ಆ ಎಮ್ಮನ್ ಫಸ್ಟು ಫ್ರೀ ಇದ್ದಾಳೆಲ್ಲ ತಿಳ್ಕೊ. ಅಯ್ಯೋ, ನಿಮ್ಮ ಮಗಳಲ್ಲಿ ಫ್ರೀ ಇದ್ದಾಳ್ರಿ. ಯಪ್ಪ ಏನು ಫೋನ್ ಮಾತಾಡ್ತಾರೋ ಇಬ್ಬರು ಕಲಿಸಿ. ಮದುವೆ ಫಿಕ್ಸ್ ಆಗೋದೊಂದೇ ತಡ, ಇಬ್ಬರು ಫೋನಲ್ಲೇ ಇದ್ದಾರೆ ನೋಡು. ಇರ್ಲಿ ಬಿಡು, ಮಾತಾಡೋರಾಗ್ಲಿ. ಮುಂದೆ ಮದುವೆ ಮಾಡ್ಕೊಳ್ಳಾರಲ್ಲ, ಒಬ್ರಿಗೊಬ್ರು ಅರ್ಥ ಆಗ್ಬೇಕಪ್ಪ. ಏನು ಅರ್ಥ ಆಗೋದು ಏನೋ. ಮಾತಾಡಿದ್ದೆಲ್ಲ ನನ್ನ ಮುಂದೆ ಬಂದು ಪುಂಗಿ ಓದ್ತಾಳೆ. ನಿಮ್ಮ ಅಳಿಯ ಹಂಗ ಹಿಂಗ ತುಂಬ ಸಾಫ್ಟ್ ಅಂತೆ ಆ ಹುಡ್ಗ, ಹೇಳ್ತಾ ಇರ್ತಾಳೆ. ಆದರೂ ಏನೇ ಹೇಳಿ ನಿಮ್ಮ ಮಗಳನ್ನ ಮದುವೆ ಮಾಡ್ಕೊಳಕ್ಕೆ ಆ ಹುಡ್ಗ ಏನು ಕರ್ಮ ಮಾಡಿದಾನೋ ಏನೋ. ಯಪ್ಪ, ನಿನ್ನ ಮಗಳ ಕಾಟ ನನಗೆ ತಡ್ಕೊಳಕ್ಕಾಗಲ್ಲ, ಇನ್ನು ಆ ಹುಡ್ಗ ಹೆಂಗೆ ತಡ್ಕೊತಾನೋ ಏನೋ, ಪಾಪ ಅನಿಸ್ತೈತೆ. ಯಾಕಲೆ ಮೀನಾಕ್ಷಿ ಹಂಗಂತಿ? ನನ್ನ ಮಗಳನ್ನ ಮದುವೆ ಮಾಡ್ಕೊಳಕ್ಕೆ ಕರ್ಮ ಅಲ್ಲ, ಅವನು ಪುಣ್ಯ ಮಾಡಿರಬೇಕು. ನಿಂದೊಂದು ಅತ್ತಾಗ ತಾಯಿಯಾಗಿ ಹಿಂಗೆ ಅನ್ನೋದು. ಸರಿ ಸರಿ, ನನಗೆ ಆಫೀಸ್ನಾಗ ಸ್ವಲ್ಪ ಕೆಲಸ ಐತೆ, ಹೋಗ್ಬೇಕು, ಇಂಪಾರ್ಟೆಂಟು. ನೀನು ಅವ್ರಿಗೆ ಬೀಗ್ರಿ ಫೋನ್ ಮಾಡಿ ಹೇಳ್ಬಿಡು ಹಿಂಗೆ ಶಾಪಿಂಗ್ ಹೋಗ್ಬೇಕು ಅಂತ ಹೇಳಿ ನೋಡು. ನಾಳೆ ಆದರೆ ಅನುಕೂಲ, ನಾಳೆ ಹೋಗ್ರಿ. ಸರಿ, ನೀವೇನು ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ್ರಿ, ನಾನು ಅವ್ರಿಗೆ ಫೋನ್ ಹಚ್ಚಿ ಹೇಳ್ತೀನಲ್ಲ, ನೀವಿನ ಹೋಗ್ರಿ. ಯಾರೋ ಫೋನ್ ಮಾಡಕತ್ತಾರಲ್ಲ, ಯಾರು? ಓ, ಇವರು ಬೀಗರು. ಮೀನಾಕ್ಷಿ ಅವ್ರು ಫೋನ್ ಮಾಡ್ತಾಯಿದ್ದಾರೆ. ಹಲೋ, ಹಾಂ ಅದಕ್ಕೆಮ್ಮ ಹೇಳಿ. ಆರಾಮಿದ್ದೀರಾ ಎಲ್ಲರೂ? ಹಾಂ, ನಾವು ಆರಾಮಿದ್ದೀವಿ. ನಿಮ್ಮ ಮನೇಲಿ ಎಲ್ಲರೂ ಆರಾಮಾಗಿದ್ದೀರಾ? ಹ್ಞೂ ಅದಕ್ಕೆಮ್ಮ, ನಾವು ಎಲ್ಲರೂ ಆರಾಮಾಗಿದ್ದೀವಿ. ಏನು ವಿಷಯ ಅದಕ್ಕೆಮ್ಮ, ಏನು ಫೋನ್ ಮಾಡಿದ್ದೀರಾ? ಅದೇ ಈಗ ಎಲ್ಲ ಒಪ್ಪಿಗೆ ಆಯ್ತಲ್ಲ, ಇವ್ರು ನಮ್ಮವ್ರು ಹೇಳ್ತಾ ಇದ್ರು ಎಲ್ಲ ಶಾಪಿಂಗ್ ಹೋಗ್ಬಿಡ್ರಿ, ಮತ್ತು ಇದಕ್ಕೆ ಸುಮ್ಮನೆ ದಿನಗಳು ವೇಸ್ಟ್ ಮಾಡ್ತೀರಿ ಅಂತ ಹೇಳಕತ್ತಾರ. ಅದಕ್ಕೆ ನಾನೇನು ಅಂದ್ಕೊಂಡೆ ಅಂದರೆ, ಈಗ ಎಲ್ಲ ಸೀರೆ ಮತ್ತು ಬಂಗಾರ ತೊಗೊಳೋದಿರುತ್ತಲ್ಲ ಮದುವೆ ಹುಡುಗಿಗೆ, ಹಂಗಾಗಿ ಹೋಗಣ್ರಿ ಅಂತ ಮಾಡಿದ್ದೆ. ನೀವು ಇವತ್ತು ಬಿಡು ಐತಂದರೆ ಇವತ್ತೇ ಹೋಗಣ್ರಿ, ಇಲ್ಲಾಂದರೆ ನನ್ನ ಕೆಲಸ ಐತಂದರೆ ಇಲ್ಲ ನಾಳೆ ಹೋಗ್ಬಿಡಣ್ರಿ ತಗೋರಿ. ನಾಳೆ ಎಲ್ಲರೂ ಹೋಗಿ ತೊಗೊಂಬಂದ್ಬಿಟ್ರೆ ಆಯಿತು. ಹಾಂ ಸರಿ ಬೀಗ್ರೆ, ನೀವು ಹೆಂಗಂದ್ರೆ ಹಂಗೆ. ನಾಳೆ ಹೋಗ್ಬಿಡಣ್ರಿ ತಗೋರಿ. ಹಾಂ ಸರಿ, ನಾನಿನ್ನ ಫೋನ್ ಇಡ್ತೀನಿ. ಅಮ್ಮ, ನಾನಿವತ್ತು ಹೊರಗಡೆ ಹೋಗಿ ಬರ್ತೀನಮ್ಮ, ಫ್ರೆಂಡ್ಸ್ನ ಮೀಟ್ ಆಗೋದಿದೆ. ಹಾಂ ಸರಿ, ಹೋಗುವಂತಿ. ನಾನು ನಿನಗೊಂದು ವಿಷಯ ಹೇಳಬೇಕು. ಅದೇ ಇವಾಗ ನಿಮ್ಮದು ಮದುವೆ ಎಲ್ಲ ಹತ್ರ ಬರ್ತಿದೆಯಲ್ಲ ಡೇಟು, ಹಂಗಾಗಿ ಇದೆಲ್ಲ ಸೀರೆ ಶಾಪಿಂಗು ಮತ್ತೆಲ್ಲ ಬಂಗಾರ ಕೊಡ್ಕೊಳ್ಳೋದು ಅದೆಲ್ಲ ಮಾಡಬೇಕಲ್ಲ. ಹಂಗಾಗಿ ಇವತ್ತು ನಿಮ್ಮಪ್ಪ ಹೇಳೋದ, ಹೋಗ್ರಿ ಇವತ್ತೇ ಹೋಗ್ರಿ ಅಂದ. ನಾನೇ ಇವತ್ತು ಹೋಗೋಕ್ಕಾಗಲ್ರಿ, ಇನ್ನು ಅವ್ರ ಬೀಗ್ರಿಗೆ ಎಲ್ಲ ಅನುಕೂಲ ಇರಬೇಕಲ್ಲ, ಮತ್ತು ನಿಮ್ಮ ಮಗಳದು ಕೂಡ ಮುಂದಿನ ಡೇಟ್ ಮೇಡಮ್ ಅವ್ರದ್ದು ಸಿಗಬೇಕಲ್ಲ ಅಂತೇಳಿ ಇವತ್ತು ಬೇಡ ನಾಳೆ ಹೋಗ್ತೀವಿ ಅಂತ ಹೇಳಿದ್ದೀವಿ. ನಾಳೆ ಫ್ರೀ ಇದೆಯಲ್ಲ ಮತ್ತೆ? ಹ್ಞೂ ಅಮ್ಮ, ನಾಳೆ ಬೇಕಾದ್ರೆ ಫ್ರೀ ಇದ್ದೀನಿ, ಇವತ್ತು ಮಾತ್ರ ಫ್ರೀ ಇಲ್ಲ. ಸರಿ, ನಾಳೆ ಹೋದರೆ ಆಯಿತು. ಸರಿ, ಮತ್ತೆ ಹುಡುಗಗೂ ಹೇಳ್ಬಿಡು, ನವೀನ್ಗೂ ಹೇಳು ಬಾ ಅಂತೇಳಿ ಹಿಂಗೆ. ಸರಿ ಅಮ್ಮ, ಈಗಲೇ ಅವ್ರಿಗೆ ಫೋನ್ ಮಾಡಿ ವಿಷಯ ತಿಳಿಸ್ತೀನಿ. ಪಾರ್ವತಿ, ನಾವು ನಾಳೆ ಶಾಪಿಂಗ್ ಹೋಗ್ತಾ ಇದ್ದೀವಿ, ನಾನು ನನ್ನ ಮಕ್ಕಳು ಮತ್ತು ಬೀಗರು. ನೀನು ನಾಳೆ ಮಧ್ಯಾಹ್ನಕ್ಕೆ ಏನೋ ಅಡುಗೆ ಮಾಡೋಕ್ಕೆ ಹೋಗ್ಬೇಡ, ಬೆಳಗ್ಗೆ ಅಷ್ಟೇ ಮಾಡಿರೋ. ಮಧ್ಯಾಹ್ನ ನಿನ್ನ ಗಂಡಂದು ನಿಂದಷ್ಟೇ ಮಾಡ್ಕೊರಿ ಸಾಕು. ಸರಿ ಅತ್ತೆ. ಏನದಕ್ಕೆ ನಾವೆಲ್ಲಿಗೆ ಹೋಗ್ತಿದ್ದೀವಿ, ಯಾರ್ಯಾರು ಹೋಗ್ತಾ ಇದ್ದೀವಿ, ಶಾಪಿಂಗ್ಗೆ ಏನೇನು ಮಾಡ್ತಿದ್ದೀವಿ ಅಂತ ಏನು ಕೇಳಲ್ವಾ? ಅಲ್ಲ ರಾಧಿಕಾ, ನೀವು ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ನಾನು ಯಾಕೆ ಪ್ರಶ್ನೆ ಮಾಡಬೇಕು? ನೀವು ಎಲ್ಲಿಗಾದರೂ ಹೋಗಿ, ನಾನು ಆಫೀಸ್ಗೆ ಹೋಗಬೇಕು, ನಂಗೆ ತಡ ಆಗ್ತಾಯಿದೆ, ನಾನು ಹೋಗ್ತೀನಿ.
ಅಮ್ಮ ಅದಕ್ಕೆ ಯಾಕೋ ಭಾರಿ ಓವರ್ ಆಯಿತು. ವಾರ್ಗಿತಿ ಬರ್ತಾಳ ಅಂತ ಗೊತ್ತಾಗಿದೆ ತಡ, ಯಾಕೋ ನಾಲ್ಗೆ ಉದ್ದ ಆಗ್ತಾ ಇದೆ. ಹೆಂಗೆ ಎದುರೆದ್ರು ಮಾತಾಡ್ತಾಳೆ ನೋಡಮ್ಮ. ಹುಡುಗಿ ಈಕಿ ಪರಿಚಯ ಇದ್ದಾಳಲ್ಲ, ಅದಕ್ಕೆ ನಾಟಕ ಮಾಡ್ತಾಳೆ. ತನಗೊಂದು ಇವಾಗ ಆನೆ ಬಲ ಸಿಕ್ಕಂಗಾಗಿರ್ಬೇಕು, ಅದಕ್ಕೆ ಹೆಂಗೆ ಮಾಡ್ತಾಳೆ. ನಾನು ಇವರಿಬ್ರು ಆರಾಮಾಗಿರಕ್ಕೆ ನಾನು ಬಿಡ್ತೀನ. ಹುಡುಗಿ ಪ್ರಿಯಾಂಕಾಗೂ ಮತ್ತು ಈಕಿಗೂ ಇಬ್ರಿಗೂ ಆಗಿ ಬಂದಿರಬಾರ್ದು, ಹಂಗೆ ಮಾಡ್ತೀನಿ. ಅಮ್ಮ ನೀನು ಏನು ಮಾಡ್ತೀಯ ನಂಗೆ ಗೊತ್ತಿಲ್ಲ. ಈ ಅತ್ತಿಗೆಗೆ ಮಾತ್ರ ಮದುವೆಗೆ ಒಳ್ಳೆ ಚೆನ್ನಾಗಿರೋ ಸೀರೆ ಕೊಡ್ಸೋದು ಬೇಡ. ತುಂಬ ಕಡಿಮೆ ಅಂದರೆ ಕಡಿಮೆ ಇರಬೇಕು ಆ ಸೀರೆ ಬೆಲೆ ಅಂತ ತೊಗೊಂಬರೋಣ ಆಕಿಗೆ. ಆಯಿತು, ಹಂಗೆ ಮಾಡೋಣ. ನೀನೇ ಇರ್ತೀಯಲ್ಲ, ನೋಡುವಂತಿ. ಅಮ್ಮ ನಾವು ಆಫೀಸ್ಗೆ ಹೋಗಿ ಬರ್ತೀವಿ. ಹಾಂ ಸರಿ ಕಣಪ್ಪ, ಹೋಗ್ಬಾ. ಅಲ್ಲ, ಈಗಾದರೂ ಕೇಳಿಸ್ಕೊಂಡೆ ಶಾಪಿಂಗ್ ಹೋಗ್ತಾ ಇದ್ದೀವಿ ಅಂತ ಪಾರ್ವತಿಗೆ ಹೇಳ್ತಾ ಇದ್ಲು ನಮ್ಮಮ್ಮ. ಆದರೆ ಒಂದು ಮಾತನ್ನು ಕರೀಲಿಲ್ಲ. ನನ್ನ ಹೆಂಡ್ತಿನಂತೂ ಕರೆಯಂಗಿಲ್ಲ ಬಿಡು. ಅಟ್ಲೀಸ್ಟ್ ನನಗಾದರೂ ಹೇಳ್ಬಾರ್ದಾ ನಾಳೆ ಶಾಪಿಂಗ್ ಹೋಗ್ತಾ ಇದ್ದೀವಿ ಅಂತ? ಯಾಕಿಷ್ಟು ಭೇದ ಭಾವ ಮಾಡ್ತಾಳೋ ಏನೋ ನಮ್ಮಮ್ಮ. ಅಲ್ಲ, ಇವ್ರು ಕರೆದ್ರೂ ನಾವೇನು ಹೋಗ್ತಾ ಇರಲಿಲ್ಲ ಬಿಡು. ಅವ್ರಿಗೆ ಇಷ್ಟ ಇಲ್ಲದೆ ಕರೆದ್ರೂ ನಾವು ಹೋಗಲ್ಲ. ಇಷ್ಟ ಇದು ಕರೆದ್ರೆ ಹೋಗ್ಬೋದು. ಆದರೆ ಅವರಿಗೆ ಕರೆಯೋ ಮನಸ್ಸೇ ಇಲ್ಲ. ಅಟ್ಲೀಸ್ಟ್ ಒಂದು ಮಾತಿಗಾದರೂ ಕೇಳ್ಬೋದಿತ್ತಲ್ಲ. ಅಷ್ಟು ಬೇಡವಾಗಿ ಬಿಟ್ವೆ ನಾವು. ಅಮ್ಮ ಅದಕ್ಕೇನಂತೂ ಕರೀಲಿಲ್ಲ. ಅವ್ರದ್ದು ಬೇಡ ಬಿಡು. ಅಣ್ಣನಾದರೂ ಕರಿಬೇಕಿತ್ತಲ್ಲಮ್ಮ. ಅವನಿಗೂ ಏನು ಹೇಳ್ತೀಯ ಬಿಡು. ಈಗ ಹೆಣ್ತಿನ ಬಿಟ್ಟು ಅವನ್ನ ಕರೆದ್ರೆ ಮತ್ತೇನಾದರೂ ಅನ್ಕೋತಾರೆ. ಅದಕ್ಕೂ ಸುಮ್ಮನೆ ಕರಿದಂಗೆ ಇದ್ಬಿಟ್ರೆ ಆಯಿತು. ನಾಳೆ ಬೇಕಾದರೆ ಹೋಗ್ಬೇಕಾದ್ರೆ ಬೆಳಗ್ಗೆ ಹೇಳಿದ್ರೆ ಆಯಿತು, ಹಿಂಗೆ ಹೋಗ್ತಾ ಇದ್ದೀವಿ ಅಂತ. ಹಲೋ ನವೀನ್, ಏನು ಮಾಡ್ತಾ ಇದ್ದೀರಾ? ಪ್ರಿಯಾಂಕಾ, ನಾನು ಈಗ ಆಫೀಸ್ಗೆ ಹೋಗ್ತಾ ಇದ್ದೆ. ಹೌದಾ, ಟಿಫಿನ್ ಆಯಿತಾ? ಹಾಂ, ನಂದಾಯಿತು. ನಿಮ್ಮದು? ನಂದು ಜಸ್ಟ್ ಈಗ ಆಯಿತು. ಯಾಕೆ ಫೋನ್ ಮಾಡಿದೆ ಅಂದರೆ ನಾಳೆ ಮಮ್ಮಿ ಹೇಳ್ತಾ ಇದ್ರು ಶಾಪಿಂಗ್ ಹೋಗ್ಬೇಕಂತೆ. ಅದೇ ಸ್ಯಾರಿ ಪರ್ಚೇಸ್ ಮಾಡೋದು ಮತ್ತು ಗೋಲ್ಡ್ ಪರ್ಚೇಸ್ ಮಾಡೋದು, ಮದುವೆಗೆ ಇದೆಲ್ಲ ಇರುತ್ತಲ್ಲ, ಅದೇ ಶಾಪಿಂಗ್ಗೆ ಹೇಳ್ತಾ ಇದ್ರು ಮಮ್ಮಿ. ನಿಮ್ಮ ಅಮ್ಮವ್ರಿಗೂ ಹೇಳಿದ್ದಾರೆ ಅಂತೆ ನಮ್ಮ ಮಮ್ಮಿ. ನೀವು ಬರ್ತೀರಾ? ನಾನು ನೋಡು ಬರ್ತೀರಾ ಅಂತ ಕೇಳ್ತಾ ಇದ್ದೀನಿ. ಬರಲೇಬೇಕು ನೀವು. ನೀವು ಕರೆದ್ರೆ ಬರಲ್ಲ ಅಂತ ಹೇಳೋಕ್ಕಾಗಲ್ಲ. ಆದರೆ ಅನಿವಾರ್ಯ. ಈಗ ಬರೋಕ್ಕಾಗಲ್ಲ. ಈಗೇನಾದರೂ ನಾನು ಪದೇ ಪದೇ ರಜೆ ಆಗಿಬಿಟ್ರೆ ಮದುವೆಗೆ ರಜೆ ಏನು ಕೊಡ್ತಾರೆ ಬಿಡು. ಅದಾದಮೇಲೆ ಮತ್ತೆ ಹನಿಮೂನು ಅದು ಇದು ಅಂತ ಇರುತ್ತಲ್ಲ ನಮ್ದು ಹೋಗೋದು. ಹಂಗಾಗಿ ಈಗ ರಜೆ ಹಾಕೋದು ಬೇಡ ಅಂತ ಅನಿಸ್ತಾ ಇದೆ ನನಗೆ. ಹೌದು, ನೀವು ಹೇಳೋದು ಸರಿನೇ. ಸರಿ, ಹಂಗಾದ್ರೆ ನೀವು ಬೇಕಾದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಏನಾದರೂ ಶಾಪಿಂಗ್ ಮಾಡಿ. ನಾನು ಮತ್ತೆಲ್ಲ ನಿಮ್ಮ ಫ್ಯಾಮಿಲಿ ಜೊತೆ ಎಲ್ಲ ಶಾಪಿಂಗ್ ಮಾಡ್ತೀನಿ. ನಾನು ಸ್ಯಾರಿ ಎಲ್ಲ ಉಟ್ಕೊಂಡು ನಿಮಗೆ ಫೋಟೋ ಸೆಂಡ್ ಮಾಡ್ತಾ ಇರ್ತೀನಿ. ಅಂದರೆ ಹಿಂಗೆ ಹಾಕ್ಕೊಂಡು ತೋರಿಸ್ತಾರಲ್ಲ, ಆ ಥರ ಪಿಕ್ಚರ್ಸ್ ತೆಗೆದು ಫೋಟೋಸ್ ನಿಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡ್ತೀನಿ. ಅದನ್ನಾದರೂ ಸೆಲೆಕ್ಟ್ ಮಾಡಿ ಹೇಳಿ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ನನಗೆ ಅಂತ. ಹಾಂ ಸರಿ, ಹಂಗೆ ಮಾಡಿ. ಫೋಟೋಸ್ ಎಲ್ಲ ಸೆಂಡ್ ಮಾಡಿ ನನಗೆ ವಾಟ್ಸಪ್ಪಲ್ಲಿ. ನಾನು ಹೇಳ್ತೀನಿ ನಿಮ್ಗೆ ಯಾವುದು ಚೆನ್ನಾಗಿ ಕಾಣಿಸುತ್ತೆ ಅಂತ. ನಾನು ಈಗ ಶಾಪಿಂಗ್ ಬರೋಕ್ಕೆ ನನಗೂ ಆಸೆ ಇದೆ. ಆದರೆ ಏನು ಮಾಡೋದು, ರಜಾ ಜಾಸ್ತಿ ಕೊಡಲ್ಲ. ಅದಕ್ಕೆ ನಾನು ಸಂಡೇ ಶಾಪಿಂಗ್ ಹೋಗ್ತೀನಿ. ನೀವು ಹೇಳ್ದಂಗೆ ಫ್ರೆಂಡ್ಸ್ನ ಕರ್ಕೊಂಡೋಗಿ ನಿಮ್ಮ ಮ್ಯಾಚಿಂಗ್ ಸ್ಯಾರಿ ತಕ್ಕಂಗೆ ನಾನು ಎಲ್ಲ ಡ್ರೆಸ್ ಪರ್ಚೇಸ್ ಮಾಡ್ತೀನಿ. ಸರಿ, ಹಂಗಾದ್ರೆ. ಮತ್ತೆ ಈಗ ಬೈಕಲ್ಲಿ ಡ್ರೈವ್ ಮಾಡ್ತಾನೆ ಮಾತಾಡ್ತಿದ್ದೀರಾ? ಇಲ್ಲ ಇಲ್ಲ, ನನ್ನ ಕಡೆ ಬೈಕ್ ಇಲ್ಲ. ನಮ್ಮ ಅಣ್ಣನ ಹತ್ರ ಅಷ್ಟೇ ಇರೋದು. ನಂದಿನ್ನೂ ಬೈಕ್ ಇಲ್ಲ. ಈಗ ಬಸ್ ಇಟ್ಕೊಂಡೇ ಹೋಗಬೇಕು. ಹೌದಾ, ತಗೋಬೋದಿತ್ತಲ್ಲ ಬೈಕು? ತಗೋಬೋದಿತ್ತು, ಆದರೆ ನನಗೆ ಜಾಬ್ ಸಿಕ್ಕಿ ತುಂಬ ತಿಂಗಳೇನೂ ಆಗಿಲ್ಲ. ಒಂದು 5 ತಿಂಗಳೇನೋ ಆಗಿದೆ ಅಷ್ಟೇ. ಇಷ್ಟರಲ್ಲೇ ಮತ್ತೆ ಇದೇನೋ ಬೈಕ್ ತೊಗೊಳ್ಳೋಷ್ಟು ನನ್ನ ಕಡೆ ದುಡ್ಡಿರಲಿಲ್ಲ. ಮತ್ತೆ ಲೋನಲ್ಲೇ ತೊಗೋಬೇಕು. ಸ್ವಲ್ಪ ಸ್ಯಾಲ್ರಿ ಇಂಕ್ರಿಮೆಂಟ್ ಆದಮೇಲೆ ತೊಗೊಳ್ಳೋಣ ಲೋನಲ್ಲಿ ಅಂತ ಇದ್ದೆ. ಇನ್ನೊಂದು 2-3 ತಿಂಗಳು ಬಿಟ್ಟು ತೊಗೊಳ್ಳೋಣ ಅಂತ ಇದ್ದೆ ಇಷ್ಟರಲ್ಲೇ. ಹೌದಾ, ಸರಿ, ಹಂಗಾದ್ರೆ ಹುಷಾರಾಗಿ ಹೋಗಿ ಆಫೀಸ್ಗೆ. ಹಾಂ ಸರಿ. ಮತ್ತು ನೀವು ಇವತ್ತೇನು ಪ್ಲ್ಯಾನ್ಸು? ಇವತ್ತೇನಂತ ಪ್ಲ್ಯಾನ್ಸ್ ಇಲ್ಲ. ನನ್ನ ಫ್ರೆಂಡ್ ಕರೆದಿದ್ದಾಳೆ ಬಾ ಅಂತ, ಹೋಗ್ತಾ ಇದ್ದೀನಿ. ಅವಳ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಹಾಂ ಸರಿ, ಹಾಗಾದರೆ ಹುಷಾರಾಗಿ ಹೋಗಿ ಬನ್ನಿ. ನನಗೂ ಆಫೀಸ್ಗೆ ಟೈಮ್ ಆಗ್ತಾಯಿದೆ. ನಾನು ಹೊರಡ್ತೀನಿ. ಹಾಂ ಸರಿ, ಬಾಯ್, ಟೇಕ್ ಕೇರ್.